ನಮಸ್ಕಾರ ಸರ್. ನಿಮ್ಮ ಮೊದಲ ಹಾಡು ಅಂತ ಅಂದ್ಕೊಂಡಿರೋದು ನಾವು ಓ ಆಜಾರೆ ಚಿಗುರಿದ ಕನಸು ನಮ್ಮ ಶಿವಣ್ಣವ್ರದ್ದು. ಆ ಹಾಡು ಬರೆಯೋದಕ್ಕೆ ಸ್ಫೂರ್ತಿ ಮತ್ತು ಕನ್ನಡ ಮತ್ತು ಹಿಂದಿ ಮಿಶ್ರಿತ ಹೇಗಾಯಿತು ಅಂತ ಸರ್? ಅದು ನನ್ನ ಮೊದಲ ಹಾಡು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ ಅದ್ರ ಮೊದಲು ಇನ್ನೊಂದು ಹಾಡು ಬರೆದಿದ್ದೀನಿ ಅಂತ, ಬಟ್ ಅದು ಯಾವ ಚಿತ್ರ ಮೊದಲು ಬಂತು ನೆನಪಿಲ್ಲ. ಒಂದು ಪೂರ್ವಾಪರ ಅಂತ ಒಂದು ಚಿತ್ರ ಬಂದಿತ್ತು, ಚಂದ್ರಶೇಖರ್ ಅವ್ರದ್ದು, ಕುಡವಳ್ಳಿ ಚಿತ್ರ. ಅದಕ್ಕೂ ಒಂದು ಹಾಡು ಬರೆದಿದ್ದೇನೆ. ಅದು ಯಾವುದು ಮೊದಲು ಬಂತು ನೆನಪಾಗ್ತಿಲ್ಲ. ಇದೇನಾಯಿತು ಅಂದರೆ ಈ ಚಿತ್ರಕ್ಕೆ ನಾನು ಹಾಡು ಬರೆಯೋದಿರಲಿಲ್ಲ, ಬಟ್ ಆದರೆ ಅದರಲ್ಲಿ ಶಿವಣ್ಣನ ಪಾತ್ರ ಹಿಂದಿ ಇರುತ್ತೆ, ಅಲ್ಲಿ ಡೆಲ್ಲಿ ಬೇಸ್ದು ಅದು ಹಿಂದಿ. ಹೀಗಾಗಿ ಅದು ಕನ್ನಡ ಮೂಲದವರಾದರೂ ಕೂಡ ಅವರು ಡೆಲ್ಲಿಯಲ್ಲಿ ಇರೋದರಿಂದ ಅದು ಹಿಂದಿ ಮತ್ತು ಕನ್ನಡ ದನಿಗಳಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ರಾಜ್ಕುಮಾರ್ ಅವರ ಸೋದರರಾದ ವರದಪ್ಪ ಅವರ ಒಂದು ಆಶಯ ಇತ್ತು. ನಾನು ಅದಾಗಲೇ ಮುಂಬೈಯಿಂದ ಬಂದಿದ್ದೆ ಮತ್ತು ನಾನು ಕೂಡ ಕವಿ ಅಂತ ಒಂದು ಅವರಿಗೆ ಗೊತ್ತಿತ್ತು, ನಾಗವರ್ಣ ಹೇಳಿದ್ದು. ಸೊ ಕವಿಗಳೇ ಇದ್ದಾರಲ್ಲ ಇಲ್ಲಿ, ಅವರೇ ಬರೀಲಿ, ಅವ್ರಿಗೆ ಬೇಡ ಮುಂಬೈಯಿಂದ ಬಂದು ಅವರಿಗೆ ಗೊತ್ತಿರುತ್ತೆ ಹಿಂದಿ ಅಂತೆಲ್ಲ ಹೇಳಿ ವರದಪ್ಪನವರು ಒಂದಿಷ್ಟು ಅದಕ್ಕೆ ಪಂಪ್ ಹೊಡೆದ್ರು. ಬರೀರಿ ಏನೂ ಆಗಲ್ಲ ಬರೀರಿ ಅಂತ ಹೇಳಿ. ಸೊ ನನಗೂ ಒಂದು ಚಾನ್ಸು ಇದು, ನನಗೂ ಖುಷಿ ಆಯಿತು, ಯಾಕಂದ್ರೆ ನನಗೆ ಹಾಡಿನ ಬಗ್ಗೆ ಒಂದು ರೀತಿ ಆಸಕ್ತಿ ಇತ್ತು. ಸೊ ಹೀಗಾಗಿ ಒಂದು ವಿ ಮನೋಹರ್ ಕೂಡ ಕುಮ್ಮಕ್ಕು ಕೊಟ್ಟರು. ಸೊ ಒಂದು ಲೈನು ಹಿಂದಿ, ಒಂದು ಲೈನು ಕನ್ನಡ ಮಾಡಿ ಹೇಗೂ ಮಾಡಿ ಅದು ಬರೆದ್ವಿ ನಾವು. ಅದು ಅವ್ರಿಗೆ ತುಂಬ ಇಷ್ಟ ಆಗೋಯ್ತು, ಯಾಕಂದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಬಂತು ಅದು. ಹಮ್ ಹೈ ರಾಹಿ ಪ್ಯಾರ್ಕೆ ಅದೆಲ್ಲ ತುಂಬ ಚೆನ್ನಾಗಿ ಬಂತು. ಆಮೇಲೆ ಅದನ್ನು ಪಿಕ್ಚರೈಸೇಷನ್ ಕೂಡ ತುಂಬ ಚೆನ್ನಾಗಿ ಬಂತು. ಹೀಗಾಗಿ ಆ ಹಾಡು ರೆಕಾರ್ಡಿಂಗ್ ಆದಮೇಲೆ ಆಮೇಲೆ ಇನ್ನೊಂದು ಹಾಡಿಗೂ ಅದೇ ಕುಮ್ಮಕ್ಕು ಬಂತು. ಒಂದು ಗಂಗವ್ವ ಗಂಗಾಮಾಯಿ ಹಾಡಿದೆ ಅದರಲ್ಲಿ. ಅದು ಮೊದಲೇ ಅಂದ್ಕೊಂಡಿದ್ರು, ಆದರೆ ಅದಕ್ಕೂ ಅಂದರೆ ಅದನ್ನು ರಾಜ್ಕುಮಾರ್ ಹಾಡಿದ್ದು ಬೋಟ್ ಸಾಂಗ್. ಅದು ಆರ್ ಡಿ ಬರ್ಮನ್ ಥರದ ಗಂಗಾ ತೀರದ ನಾವಿಕನ ಹಾಡು. ಅದು ಎಸ್ ಡಿ ಬರ್ಮನ್ ಹಾಡ್ತಾರಲ್ಲ ಸಾಮಾನ್ಯವಾಗಿ, ಎಸ್ ಡಿ ಬರ್ಮನ್ ಹಾಡು ಅದೇ ಥರ ಇರುತ್ತೆ. ಓ ಗಂಗಾಮಾಯಿ ಅಂತ ಹಾಡ್ತಾರೆ ಅವರು, ಇದು ಗಂಗವ್ವ ಗಂಗಾಮಾಯಿ ಅಂತ ಹಾಡು ಬರ್ಕೊಡ್ತೆ. ಸೊ ಅದು ಕೂಡ ನಾನೇ ಬರೆದೆ, ಅದನ್ನು ರಾಜ್ಕುಮಾರ್ ಹಾಡಿದರು. ಸೊ ರಾಜ್ಕುಮಾರ್ ಹಾಡಿದ ಕೊನೆಯ ಸಾಂಗ್. ಸೊ ಅದು ನಾನು ಬರೆದ ಹಾಡು ಚಿಗುರದ ಕನಸಲ್ಲಿ ಬರುತ್ತೆ. ಮೊದಲ ಹಾಡು ಶಿವಣ್ಣನಲ್ಲಿ ಗಂಗಾ ಘಾಟ್ನಲ್ಲಿ ದೋಣಿಯ ಮೇಲೆ ಕೂತು ಹಾಡ್ತಾನೆ. ಹೀಗಾಗಿ ಈ ಎರಡು ಹಾಡುಗಳನ್ನು ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ಬರೆದು ಓದಿ ತೋರಿಸಿದ ಒಂದು ಖಾಸಗಿ ಖುಷಿ ನನ್ನದು. ಸೂಪರ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಗಂಗವ್ವ ಗಂಗಾಮಾಯಿ ಮಮತೆಯ ಧಾರೆ, ಕುಡಿರದೆ ಅಲೆವ ನನ್ನ ಮೂಲವ